ನಮಸ್ಕಾರ ವೀಕ್ಷಕರೇ, ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ನಾನೀಗ ನಿಂತಿರುವಂಥ ಜಾಗ ಕಲಬುರಗಿ ಲೋಕಸಭಾ ಕ್ಷೇತ್ರ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲೋದು ಯಾರು ಎನ್ನುವಂಥ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ನೆಲದಲ್ಲಿ ಯಾರಿಗೆ ಗೆಲುವು ಒಲಿಯುತ್ತೆ ಎನ್ನುವಂಥದ್ದಾಗಿ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇವೆ. ಖರ್ಗೆ ಕೋಟೆ ಅಂತ ಕಲಬುರಗಿ ಕರೆಸಿಕೊಳ್ಳುತ್ತೆ. ಈ ಬಾರಿ ಬಿಜೆಪಿಯಿಂದ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು ಡಾಕ್ಟರ್ ಉಮೇಶ್ ಜಾಧವ್. ಹಾಗೆಯೇ ಶತಾಯಗತಾಯ ಉಮೇಶ್ ಜಾಧವ್ ಅವರನ್ನ ಮಣಿಸಲೇಬೇಕು ಅಂತೇಳಿ ಕಾಂಗ್ರೆಸ್ನವರು ಮೆಗಾ ಪ್ಲಾನ್ ಹಾಕೊಂಡು ರಾಧಾಕೃಷ್ಣ ದೊಡ್ಮನಿಯವರನ್ನ ರಣರಂಗಕ್ಕೆ ಇಳಿಸಿದೆ. ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಕಾರಣಕ್ಕಾಗಿ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಲಬುರಗಿ ಮತದಾರರ ನಾಡಿ ಮಿಡಿತ ಹೇಗಿದೆ, ಯಾವ ಪಕ್ಷದ ಪರವಾಗಿ ಅವರ ಒಲವಿದೆ, ಬನ್ನಿ ಒಬ್ಬೊಬ್ಬರನ್ನಾಗಿ ಮಾತನಾಡಿಸ್ತಾ ಹೋಗೋಣ. ಬನ್ನಿ. ನಡೆದ ಸರ್, ಎಲೆಕ್ಷನ್ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಜಿದ್ದಿ ಇದೆ. ನಂಬಲ್ಲಿ ಕಾಂಪಿಟೇಷನ್ ಇದೆ, ಫೈಟ್ ಇದೆ. ಯಾರು ಗೆಲ್ಬಹುದು ಸರ್? ಏನೇ ಹೇಳಕ್ಕೆ ಸಾರಿ ಮೋದಿ ಹವಾ ಇದೆ ಸರ್. ಅಲ್ಲ, ಎಐಸಿಸಿ ಅಧ್ಯಕ್ಷರು ಕಲಬುರಗಿ ಅವರು ನಮ್ಮ ಕನ್ನಡಿಗರು ಇರ್ಬೋದು, ಖರೆ ಅದು. ಬಟ್ ಎಲ್ಲ ನಮ್ಮ ಸ್ವಲ್ಪ ಬಿಜೆಪಿ ಜಾಸ್ತಿ ಇದೆ ಹವಾ. ಬಿಜೆಪಿ ಜಾಸ್ತಿ. ಸಾರಿ ಮೋದಿ ತರಬೇಕಂತ ವಿಚಾರ ಇದೆ. ಇದೊಂದು ಸಾರಿ ಪ್ರಧಾನಮಂತ್ರಿ ಆಗಲಿ, ನಮ್ಮ ದೇಶದ ಬಗ್ಗೆ ಸಂರಕ್ಷಣೆ ಇದೆ. ನಂಬರ್ 1 ವಿಶ್ವಗುರು ಅನ್ಸ್ಕೊಂಡ್ಯಾರ. ಇರ್ಲಿ ಇನ್ನೊಂದು ವರ್ಷ ಅಂದ್ರೆ ಲಾಸ್ಟ್ ಪೀಡೆ ಮುಗ್ತದ ಮೋದಿದು. ಒಂದು ಸಾರಿ ಇರ್ಲಿ ಅಂತ ಅಂದೆ. ಸಾರಿ ಬಿಜೆಪಿ ತರುವಂತ. ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಗೆ ಗ್ಯಾರಂಟಿ ನಡೆದಿದೆ. ಅದು ಎಷ್ಟು ದಿನ ನಡೀತದೆ ಗ್ಯಾರಂಟಿ ಇದೆ. ಬಟ್ ಪಬ್ಲಿಕ್ ಒಳ್ಳೆಯದ ಕೆಲಸ ಆಗಿದೆ. ಬಟ್ ಇಲ್ಲ ಅಂತಲ್ಲ, ಆಗಿದೆ. ಬಟ್ ಪ್ರಯೋಜನ ಆಗಿದೆ. ಥೋಡೆ ಮಂದಿ ಪಾಪ ಗರೀಬರಿಗೆ ಒಳ್ಳೆಯವರಿಗೆ ಚಲೋ ಆಗಿದೆ. ಅದ್ರ ಬಗ್ಗೆ ಏನಿಲ್ಲ. ಗ್ಯಾರಂಟಿ ಯೋಜನೆಗಳು ಖುಷಿ ಕೊಟ್ಟಿದೆ. ಇಲ್ಲಿ ಕಲಬುರಗಿಯಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾ ಹೋಗೋದಾದ್ರೆ ಯಾರು ವಿನ್ ಆಗ್ಬಹುದು ಸರ್? ಇಲ್ಲ, ಬಿಜೆಪಿ ಇರ್ತದೆ. ಬಿಜೆಪಿ 100% ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗೊತ್ತಾ? 2,000 ರೂಪಾಯಿ ಬರುತ್ತೆ ನಿಮ್ಗೆ. ನಮಗೆ ಸಹಾಯ ಮಾಡ್ಯಾರ್ರಿ. ಸಹಾಯ ಮಾಡಿದ್ದಾರೆ. ಹಾಗೇನೆ ಫ್ರೀ ಬಸ್ ಅಲ್ಲಿ ಓಡಾಡಿದೀರಾ? ಓಡಾಡಿದೀರಾ. ಯಾರಿಗೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ಗ ಬಿಜೆಪಿಗ? ಕಾಂಗ್ರೆಸ್ಗ. ನಮಗೆ ಸಹಾಯ ಮಾಡ್ಯಾರ್ರಿ, ಅವ್ರು ಹಾಕ್ಬೇಕು. ಕಾಂಗ್ರೆಸ್ ಸಹಾಯ ಮಾಡಿದಾರ, ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಹಾಕ್ತೀರಾ? ಏನ 2,000 ರೂಪಾಯಿ ಕೊಟ್ಟಿದ್ದು ಫ್ರೀ ಬಸ್ ಸಹಾಯ ಆಯ್ತಾ ನಿಮ್ಗೆ? ತುಂಬಾ ಸಹಾಯ ಆಯ್ತಾ? ನಮಗೆ ಸಹಾಯ ಆಯ್ತ್ರಿ. ನಾವು ಗರೀಬರಿಗೆ ಅದೇ ನಮ್ಗೆ ದೊಡ್ಡದು. ಮೋದಿ ಆಡಳಿತ ಖುಷಿ ಕೊಡ್ತಾ? ಅವರು ಮಾಡ್ಯಾರ, ಇಲ್ಲ ಅಂತಲ್ಲ. ಅಂದ್ರೆ ಈಗ ನಮ್ಗೆ ಸದ್ದ ಅವ್ರದ್ದು ಅದನ್ನ ಆಗ್ಯದ. ನಮ್ಗೆ ಖರ್ಗೆ ಸಾಹೇಬ್ರ ಬಗ್ಗೆ ಗೊತ್ತಾ? ಗೊತ್ತಿಲ್ರಿ ಸರ್. ಗೊತ್ತಿಲ್ಲ. ಕಲಬುರಗಿಲಿ ಯಾರು ಗೆಲ್ಬಹುದು ಸರ್ ಈ ಬಾರಿ? ಸರ್ ಆ್ಯಕ್ಚುಲಿ ನಮ್ಮದು ಚಿಂಚೋಳಿ ತಾಲೂಕು ಬರುತ್ತೆ ರೀ. ಖೂಬಾ ಅವ್ರು ಬರ್ತಾರೆ. ಬರ್ತಾರೆ ಸರ್ ಅಲ್ಲಿ ಉಮೇಶ್ ಜಾಧವ್ ಅವರು ನಮ್ಮೂರ ಪಕ್ಕನೇ ಬೆಡಸೂರು ತಾಂಡ ಅವ್ರದ್ದು. ಉಮೇಶ್ ಜಾಧವ್ ಬರೋಕೆ ಸರ್. ಆ್ಯಕ್ಚುಲಿ 5 ವರ್ಷನಾಗ ಏನೂ ಕೆಲಸ ಆಗಿಲ್ಲ ಅಂತಾರೆ. 5 ವರ್ಷನಾಗ ಯಾವುದೂ ಆಗಲ್ಲ ಏನು. ಅಲ್ಲ, 5 ವರ್ಷ ಸಾಕಾಗಲ್ಲ ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡೋಕೆ? ಆಗಲ್ಲ ಸರ್. ಏನು ಮಾಡಿದ್ರು ಡಿಸ್ಟಿಕ್ ಚಿಂಚೋಳಿ ತಾಲೂಕು MLA ಮನ ಕೆಲಸ ಮಾಡಿದ್ದಾರೆ. ಅಲ್ಲ, ಅಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡ್ಬೇಕಿತ್ತಲ್ಲ. ಮಾಡ್ತಾರೆ. ಇನ್ನೊಂದು ಪೀರಿಯಡ್ ಕೊಟ್ಟರೆ ಮಾಡ್ತಾರೆ. 10 ವರ್ಷ ಬೇಕು ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕೆ. ಬೇಕೇ ಬೇಕು ಸರ್. ಯಾಕೆ 5 ವರ್ಷದಲ್ಲಿ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಇದೆ. ಮಾಡಲಿಲ್ಲ ಒಂದು 5 ವರ್ಷನಾಗ ಏನೂ ಆಗಲ್ಲ ಸರ್. ಅವ್ರು ಒಂದು ತಾಲೂಕು ಮಾಡ್ಬೋದು ಏನಾದರೂ 5 ವರ್ಷನಲ್ಲಿ. ಒಂದು ಡಿಸ್ಟಿಕ್ ಮಾಡೋಕ್ಕಾಗಲ್ಲ ಏನು. ಮಾಡ್ತಾರೆ. ಇನ್ನೊಂದು ಪೀರಿಯಡ್ ಕೊಟ್ಟರೆ ಮೋದಿ ಮತ್ತೆ ನೋಡಿ ಹಾಕ್ಬೇಕು. ಖರ್ಗೆ ಭದ್ರಕೋಟೆ ಅಂತ ಕಲಬುರಗಿ ಕರೆಸ್ಕೊಳ್ಳುತ್ತೆ. ಆದರೆ ಅವರ ಎದುರು ಗೆಲ್ಲೋದು ಕಷ್ಟ ಸಾಧ್ಯ ಅನ್ಸಲ್ವಾ ನಿಮಗೆ? ಕಷ್ಟ ಸಾಧ್ಯ ಏನಿಲ್ಲ ಸರ್, ಹಂಗೇನಿಲ್ಲ. ಗೆಲ್ತಾರೆ. ಹೋದ್ಸಲ ಗೆದ್ದಿಲ್ವ? ಗೆಲ್ತಾರೆ. ಹೋದ್ಸಲ ಒಂದು ಲೆಕ್ಕಾಚಾರ, ಹೋದ್ಸಲ ಇರುವಂತ ಟ್ರೆಂಡ್ ಈಗಲೂ ಇದೆಯಾ ಅನ್ಕೋತೀರಾ? ಮೋದಿ ಮುತ್ತಿ ನೋಡಿ ಹಾಕ್ತೀವಿ ಸರ್. ಅಲ್ಲ, ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕೋದು ನೀವು. ಇಲ್ಲಿನ ಅಭ್ಯರ್ಥಿ ನಿಮಗೆ ಅವಶ್ಯಕತೆ ಇಲ್ಲ ಇದೆ. ಆದ್ರೂ ಭೀ ಮೋದಿ ಮುತ್ತಿ ನೋಡಿ ಯಾರೇನಿಲ್ಲಿ ಮೋದಿ ಮುತ್ತಿ ನೋಡಿ ಹಾಕ್ತೀವಿ. ನೀವು ಖೂಬಾ ಅವರು ಇದ್ದಾರೆ, 10 ವರ್ಷದಲ್ಲಿ ಅವರು ಮಾಡಿದ್ದಾರೆ ಒಂದು ಕೆಲಸ. ಖೂಬಾ ಅವ್ರನ್ನ ಹಾಕ್ತೀವಿ ಸರ್ ನಾವು. ಯಾರಿಗೆ ಓಟ್ ಮಾಡ್ತೀರಾ ಸರ್? ಬಿಜೆಪಿ ಕಾಂಗ್ರೆಸ್? ನೋಡಮ್ಮ ಸರ್, ಇನ್ನೂ ಏನೂ ಆಗಿಲ್ಲ. ಏನು ಡಿಸೈಡ್ ಮಾಡಿಲ್ಲ? ಯಾಕೆ ಇನ್ನೂ ಡಿಸೈಡ್ ಮಾಡಿಲ್ಲ? ಇಲ್ಲ, ಬಂದಿಲ್ವಾ ಯಾರು ಪ್ರಚಾರಕ್ಕೆ? ಇನ್ನೂ ಬಂದಿಲ್ಲ. ಯಾರು ಬಂದಿಲ್ಲ. ಈಗ ಡಾಕ್ಟರ್ ಉಮೇಶ್ ಜಾಧವ್ ಗೊತ್ತಾ ನಿಮಗೆ? ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಏನು ಹೇಳ್ರಿ, ನಮ್ಗೆ ಯಾರು ಬಂದ್ರೆ ಅಂದರೆ ಗೊತ್ತಾಗ್ತದೆ. ರಾಧಾಕೃಷ್ಣ ಏನು ಗೊತ್ತಿಲ್ಲ. ಮೋದಿ ಗೊತ್ತಾ? ಹೌದು ಗೊತ್ತಾ. ಸಿದ್ದರಾಮಯ್ಯ ಗೊತ್ತಾ? ಗೊತ್ತದ. ಯಾರು ಖುಷಿ ಅವರಿಬ್ಬರಲ್ಲಿ? ಯಾನು ಹೇಳ್ಬೇಕಾಗ್ತದೆ. ಈಗ ಯಾರಿಗೆ ವೋಟ್ ಮಾಡ್ತೀರಣ್ಣ ಈ ಸಲ? ಈ ಸಲ ಕಾಂಗ್ರೆಸ್. ರಾಧಾಕೃಷ್ಣ ಅವರಿಗೆ. ಯಾಕೆ ಕಾಂಗ್ರೆಸ್? ಸ್ವಲ್ಪ ಚಲೋ ಅದ, ಅದು ಮನುಷ್ಯ ನೋಡೋ ಮನುಷ್ಯ ಅವ್ರಿಗೆ ಭೀ ಚಲೋ ಅದ. ಅದಕ್ಕೋಸ್ಕರ ಕಾಂಗ್ರೆಸ್. ಖರ್ಗೆ ಸಾಹೇಬ್ರ ಬಗ್ಗೆ ನಿಮ್ಮ ಖರ್ಗೆ ಸಾಹೇಬ್ರೆ 1 ನಂಬರ್ ಮನುಷ್ಯ. ನಂಬರ್ 1. ನಂಬರ್ 1. ಹಂಗಾಗಿ ಅವ್ರಿಗೆ ವೋಟ್ ಮಾಡೋದು. ಅವ್ರಿಗೆ ಗ್ಯಾರಂಟಿ ಯೋಜನೆ ಎಲ್ಲ ಖುಷಿ ಐತೆ ನಿಮಗೆ? ಗ್ಯಾರಂಟಿ ಕಾಂಗ್ರೆಸ್. हम कांग्रेस को देंगे वोट और ये बार कांग्रेस
ಥ್ಯಾಂಕ್ ಯು ಮಾತಾಡೋದಕ್ಕೆ. ಬಿಜೆಪಿ ಕಾಂಗ್ರೆಸ್? ಬಿಜೆಪಿಗೆ ಬಿಜೆಪಿ ಗೆಲ್ಲುತ್ತೆ. ಉಮೇಶ್ ಜಾಧವ್ ಗೆಲ್ತಾರೆ. ಬಿಜೆಪಿ ಕ್ಯಾಂಡಿಡೇಟ್ ಉಮೇಶ್ ಅವರೇ ಗೆಲ್ತಾರೆ. ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅವರೇ ಗೆದಿಬೇಕು, ಗೆದ್ದಿಲೇ ಗೆಲ್ತಾರೆ. ಯಾಕೆ ಸರ್ ಅವರೇ ಗೆಲ್ಲಬೇಕು? ಮೋದಿ ಸಪೋರ್ಟ್ ಅದ, ಮೋದಿ ಕಡೆಯಿಂದ ಅವರಿಗೆಲ್ಲ ಅನುಕೂಲತೆ ಆಗ್ತದೆ. ಎಲ್ಲ ಮೋದಿ ಏನು ಮಾಡ್ಯಾರ ಅದ್ರ ಮೇಲಿಂದ ಅವರು ಬರಬೇಕು ಅಂತ ಹಿಂಗೆ ಒಂದು ಉದ್ದೇಶ. ಬರಬೇಕು ಅಂತ ವಿಚಾರ ಮಾಡಿದ್ದೀರಾ ಸರ್. ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ರಾಧಾಕೃಷ್ಣ ದೊಡ್ಡಮನಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅವರು ಹೆಸರೇ ಮೊದಲು ಕೇಳಿಲ್ಲ, ಫಸ್ಟ್ ಟೈಮ್ ಕೇಳ್ತಾರೆ. ಖರ್ಗೆ ಅಂದರೆ ಗೊತ್ತಾಗ್ತದೆ. ಇವರು ಅವ್ರಿಗೆ ಏನೇ ರಿಲೇಷನ್ ಇದ್ರೂ ಅದು ಹೆಸರು ಗೊತ್ತಾಗಂಗಿಲ್ಲ, ಜನರಿಗೆ ಅಷ್ಟು ಏಕ್ದಮ್ ಇದು ಆಗಂಗಿಲ್ಲ. ನಮ್ಮ ಹಿಂಗೊಂದು ಉದ್ದೇಶ ಅಷ್ಟೇ. ಮತ್ತು ಕಷ್ಟ ಇದೆಯಾ ಗೆಲ್ಲೋದು? ಯಾರು ಬಿಜೆಪಿ ಬರ್ತದೆ, ಬಿಜೆಪಿ ಗೆಲ್ಲುತ್ತೆ. ಈಗ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ ಸರ್? 2,000 ರೂಪಾಯಿ ಫ್ರೀ ಬಸ್, ಅದೇ ಅವು 8 ಇವೆ, ಅವು ಹಾಗೆ ಕಂಟಿನ್ಯೂ ಮಾಡಬೇಕು. ಎಲ್ಲರಿಗೆ ಇನ್ನು ಯಾರಿಗೆ ಕೊಟ್ಟಿಲ್ಲ ಅವರಿಗೆಲ್ಲ ಕೊಡಂತ ಇದು ಮಾಡಬೇಕು ಅಂತ ಹಿಂಗೆ ಉದ್ದೇಶ. ಮೋದಿ ಆಡಳಿತ? ಮೋದಿ ಆಡಳಿತ ಭಾಳ ಚೆನ್ನಾಗಿದೆ. ಆದರೆ ಅವ್ರಿಗೆ ಕೆಲಸ ಮಾಡ್ತಕ್ಕಂಥ ಜನ ಏನಿದ್ದಾರೆ ಅವ್ರಿಗೆ ಅಲ್ಲಿ ನಾವು ಸರಿಯಾಗಿ ಇದು ಕೊಟ್ಟು ಕಾಪರೇಷನ್ ಕೊಟ್ಟು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗ್ತದೆ. ಸರ್ ಇನ್ನೂ ಏನು ನಾವೇನು ಡಿಸೈಡ್ ಮಾಡಿಲ್ಲ ಸರ್, ಇನ್ನೂ ಮಾಡ್ಬೇಕು. ಯಾವುದಕ್ಕೆ ಮಾಡೋದನ್ನು ಈಗ ಎಲ್ಲರೂ ಈಗ ರೈತರು ಸಾಲ ಮನ್ನಾ ಮಾಡೋ ಇದು ಅಂತಾರೆ. ಈಗ ರೈತರಿಗಿಂತ ರೈತರು ಹೊಲಕ್ಕೆ ಹೋಗೋರು ಭಾಳ ಜನ ಅದ ರೀ. ಅವ್ರದನ್ನು ವಿಚಾರ ಇನ್ನೋವರೆತಾನೆ ಯಾವ ಸರ್ಕಾರನೂ ಮಾಡ್ತಾಯಿಲ್ಲ ಸರ್. ಯಾಕಂದ್ರೆ ಈಗ ಡೈಲಿ ಈಗ ಗಂಡು ಹೆಣ್ಣು ಎರಡು ಕೂಡಿ ದುಡಿದ್ರೇ ಮನೆ ನಡಿಕತ್ತವ್ರಿ. ಈಗ ರೈತರನ್ನು ಒಂದು ಲೆವೆಲ್ ಕರಾರ ಆಸ್ತಿದ ಎಲ್ಲದಾರ, ಆಸ್ತಿ ಇಲ್ಲದವ್ರು ಭಾಳ ಜನ ಅರ ರೀ. ಈ ಇವ್ರ ಬಗ್ಗೆದಾಗೂ ಸರ್ಕಾರ ಏನೂ ಕ್ರಮ ತೊಂದಿಲ್ಲ, ಇನ್ನೂವರೆತನ ಆಯಿತು. ಅದಕ್ಕೆ ಇದ್ರ ಬಗ್ಗೆದಾಗೂ ಯಾರು ಕ್ರಮ ತೊಗೊತಾರೋ ಇನ್ನೂ ಸರ್ಕಾರ ಇದ್ರ ಬಾರದ ಎಲ್ಲಿ ಭೀ ಮಾತಾಡಿಲ್ಲ, ಏನು ಮಾತಾಡಿಲ್ಲ, ಏನು ಇದನ್ನೇ ಇಲ್ಲ ರೀ. ಕಾಂಗ್ರೆಸ್ ಆಯಿತು, ಬಿ ಜೆ ಪಿ ಆಯಿತು, ಅದರ್ಸ್ ಆಯಿತು. ಅದಕ್ಕೆ ನಾವೇ ಅಂದ್ಕೊಂಡಿದ್ದೇನೆ ಈ ಸಲ ಯಾವುದೇ ಸರ್ಕಾರ ಬಂದ್ರೂ ಮೊದಲು ನಿಂತು ನಮ್ದೇನು ಮಿಡಲ್ ಕ್ಲಾಸ್ ಅಂತವಲ್ರಿ, ಆ ಜನರಿಗೆ ಒಂದು ಸಲ ಏನೋ ಒಂದು ಕೆಲಸದಿಂದ ಎದುರಾಗ್ಬೋದು, ಇಲ್ಲಾಂದ್ರೆ ಅವ್ರಿಗೆ ಹೋಗೋದು ಬರೋದು ಅನುಕೂಲ ಮಾಡಿಕೊಡೋದು, ಅಲ್ಲಿ ಅವ್ರಿಗೇನೋ ವೇತನ ಹೆಚ್ಚಳ ಆಗಿದ್ರೆ ಈ ಥರ ಏನಾರೇ ಮಾಡಿಕೊಟ್ರೆ ಅಂದ್ರೆ ಅನುಕೂಲ ಆಗ್ತದೆ ಅಂತೇಳಿ ನಾವು ನಮ್ದೇನು ಕಾಂಗ್ರೆಸ್ ಮೇಲೆ ಸ್ವಲ್ಪ ಭರವಸೆ ಇಟ್ಟಿದ್ದೇವೆ ರೀ. ಕಾಂಗ್ರೆಸ್ ಬರುತ್ತೆ ಅಂತ. ರಾಧಾಕೃಷ್ಣ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಧಾಕೃಷ್ಣ ದೊಡ್ಡಮನಿ ಸರ್ ಅವ್ರ ಬಗ್ಗೆದಾಗಿ ನಮ್ಗೆ ಏನೇನು ಗೊತ್ತಿಲ್ಲ, ಯಾಕಂದ್ರೆ ಅವರು ಫಸ್ಟ್ ಟೈಮ್ ಸ್ಪರ್ಧೆಯಲ್ಲಿ ನಿಂತ ಇದ್ದಾರೆ. ಅದ್ರ ಸಲುವಾಗಿ ನಮ್ಗೇನು ಗೊತ್ತಿಲ್ಲ. ಮತ್ತೇನೋ ಈಗ ಸಿದ್ದರಾಮಯ್ಯ ಅವ್ರ ಥರ ಏನರೇ ಯೋಜನೆಗಳು ಏನು ಮಾಡ್ಯಾರ ಆ ಟೈಪ್ ಅವ್ರನ್ನೂ ಏನರೇ ಇದು ಮಾಡ್ಕೊತ ಹೋದ್ರೆ ಅಂದ್ರೆ ಮುಂದೆ ಅನುಕೂಲ ಆಗ್ತದೆ ಜನರಿಗೆ ತಿಟ್ಟ ಹೇಳಕ್ಕೆ ಬರ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಮಾತಾಡೋದು. ನಿಮ್ಮ ಹೆಸರು? ಸುನೀಲ್ ಸರ್. ಯಾರಿಗೆ ವೋಟ್ ಮಾಡ್ಬೇಕಂತಿದ್ರಿ ಈ ಸಲ? ಸರ್ ನಮ್ಗೆ ಅವ್ರಿಗೆ ಇವರಿಗೆ ಓಟ್ ಅಂತಿಲ್ಲ ಸರ್. ಬಿ ಜೆ ಪಿ ಆದರೂ ಇರಲಿ, ಕಾಂಗ್ರೆಸ್ ಆದರೂ ಇರಲಿ, ನಮಗೆ ಇಲ್ಲಿ ವ್ಯವಸ್ಥೆ ಇಲ್ಲಿ ಎಲ್ಲ ಚೆನ್ನಾಗಾಗಬೇಕು ಸರ್. ಕಾಂಗ್ರೆಸ್ ಆದರೂ ಇರಲಿ, ಬಿ ಜೆ ಪಿ ಆದರೂ ಇರಲಿ, ಏನು ವ್ಯವಸ್ಥೆ ಚೆನ್ನಾಗಾಗಬೇಕು? ಎಲ್ಲ ರೇಟ್ ಇಳಿಕೆ ಆಗಬೇಕು ಸರ್. ಇಲ್ಲಿ ಕಲಬುರಗಿಲಿ ಮಾತ್ರ ಇಳಿಕೆ ಆದ್ರೆ ಸಾಕ? ಈ ಭಾರತ ದೇಶದಲ್ಲಿ ಎಲ್ಲೇ ಆಗಲಿ ಸರ್, ಎಲ್ಲ ಬಡ ಜನರು ಎಲ್ಲ ಚಲೋ ಶುದ್ಧವಾಗಿ ಬದುಕೋದಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲ ರೇಟ್ ಎಲ್ಲ ಕಮ್ಮಿ ಆಗಬೇಕು. ನಮಗೆ ಆ ಪಕ್ಷ ಈ ಪಕ್ಷ ಅಂತ ಅನ್ನೋದು ನಮಗಿಲ್ಲ. ಅಲ್ಲ, ಒಂದೇ ಪಕ್ಷಕ್ಕೆ ವೋಟ್ ಮಾಡಬೇಕಲ್ಲ? ನಮಗೆ ಒಂದೇ ಪಕ್ಷಕ್ಕೆ ವೋಟ್ ಮಾಡಬೇಕು. ನಮ್ಗೆ ಯಾರು ಚೆನ್ನಾಗಿ ವ್ಯವಸ್ಥೆ ಸರಿಯಾಗಿ ಮಾಡ್ತಾರೋ ಅವ್ರಿಗೆ ಮಾತ್ರ ವೋಟ್ ಹಾಕೋದು. ವ್ಯವಸ್ಥೆ ಇಷ್ಟೋ ದಿವಸ ಸರಿ ಇರಲಿಲ್ವಾ? ಸರಿ ಇಲ್ಲ ಸರ್, ಸರಿ ಇಲ್ಲ. ಎಲ್ಲ ರೇಟ್ ಹೈ ಮಾಡ್ತಾ ಇದ್ದಾರೆ, ಜನಗಳಿಗೆಲ್ಲ ತಕ್ಲೀಫ್ ಆಗ್ತಾ ಇದೆ. ಆಮೇಲೆ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿಲ್ಲ, ಎಲ್ಲ ವ್ಯವಸ್ಥೆ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಈ ರೀತಿ ಇದೆ ಸರ್. ಉಮೇಶ್ ಜಾಧವ್ ಅವ್ರನ್ನ ಆಯ್ಕೆ ಮಾಡ್ತೀರಾ ಅಥವಾ ರಾಧಾಕೃಷ್ಣ ದೊಡ್ಡಮನಿನ? ಸರ್ ಉಮೇಶ್ ಜಾಧವ್ ಅದು ಏನಿಲ್ಲ ಸರ್, ಒಬ್ಬರನ್ನೇ ಆಯ್ಕೆ ಮಾಡಬೇಕಲ್ಲ, ನಿಮ್ಗಿರೋದು ಒಂದೇ ಓಟು. ಮಾಡೋಣ ಸರ್, ನಾವು ಮುಂದೆ ಯಾರು ಚೆನ್ನಾಗಿ ಅನಿಸ್ತಾರೋ ಅವ್ರಿಗೆ ನಾವು ಮನ್ನದಿಂದ ಅಧಿಕಾರ ಕೊಟ್ಟರೆ ಮಾತ್ರ ಚೆನ್ನಾಗಿರೋದು. ಅವ್ರನ್ನ ಯಾರೋ ಒಬ್ಬರು ವ್ಯಕ್ತಿನ ಗೆಲ್ಸಿದಾಗ ಮಾತ್ರ ಗೊತ್ತಾಗೋದು ನಿಮ್ಗೆ ಅವ್ರು ಹೆಂಗೆ ಆಡಳಿತ ಮಾಡ್ತಾರೆ ಅಂತೇಳಿ. ಸರ್ ಅವರು ನಮಗೆ ನಮಗೆಲ್ಲ ಗೊತ್ತಾಗುತ್ತಿಲ್ಲ ಸರ್. ಅವಾಗ ನಾವು ಮನಸ್ಸಿನಾಗಿಂದು ನಾವು ಹಾಕ್ಬಿಡ್ತೀವಿ ಸರ್ ಓಟ್. ನಾವು ಅವ್ರಿಗೆ ಹಾಕು ಇವ್ರಿಗೆ ಹಾಕು ಅಂದ್ರೆ ನಾವು ಯಾರಿಗೂ ಹಾಕಲ್ಲ ಸರ್. ನಮ್ಗೆ ಯಾರು ಚಲೋ ಕೆಲಸ ಮಾಡಿಕೊಡ್ತಾರೆ ಅವ್ರಿಗೆ ಮಾತ್ರ ಓಟ್. ಥ್ಯಾಂಕ್ ಯು ಮಾತಾಡೋದು. ಯಾರಿಗೆ ವೋಟ್ ಮಾಡಬೇಕು ಅಂತಿದ್ದೀರಾ, ಕಾಂಗ್ರೆಸ್ ಬಿ ಜೆ ಪಿನ? ಎಷ್ಟು ನೋಡ್ರಿ, ನಾವು ನಮ್ಮ ಕಾಂಗ್ರೆಸ್ಸೇ ಮಾಡ್ಬೇಕಂತ ನಕ್ಕದ ರೀ. ಬಟ್ ಒಂದು ರೀತಿ ನೋಡ್ರಿ ಬಿ ಜೆ ಪಿ ಮಾಡ್ಬೇಕು ರೀ. ಬಟ್ ಇವರು ಬಸ್ ಇದು ಎಲ್ಲ ಫ್ರೀ ಮಾಡಿಕ್ಯಾರ. ನಾವು ಬಿ ಜೆ ಪಿ ಮಾಡಬೇಕು ಅಂತ ಮ್ಯಾಗಿನ ಲೆಕ್ಕ ಹಿಡಿದ್ರೆ ಮಾಡ್ಬೇಕು ರೀ. ಬಟ್ ನಾವು ಬಿ ಜೆ ಪಿ ಮಾಡಲ್ಲ ರೀ, ಕಾಂಗ್ರೆಸ್ ಮಾಡ್ತೇವೆ ರೀ. ಯಾಕೆ ಕಾಂಗ್ರೆಸ್? ಗ್ಯಾರಂಟಿ ಯೋಜನೆ ಎಲ್ಲ ಇಷ್ಟ ಆಯ್ತು. ಇದು ನಮ್ಮ ಲೈಫೇ ಮಣ್ಣಾಗ ರೀ ಸರ್. ಆಟೋದವ್ರು ನಾವು ನಮ್ಮ ಲೈಫ್ ಇದ್ರ ಮ್ಯಾಗ ಇರ್ತದೆ. ನಮ್ಮ ಲೈಫ್ ಪೂರ ದಾರದಕ್ಕೆ ಸಿಕ್ಕಾರ ರೀ. ನಾನು 3-4 ಆಟೋ ಇದ್ದವು ರೀ ಹೊಸ ಮಾರಿನ. ಅದಕ್ಕಾಗಿ ನಾ ಈ ಸತಿ ಮ್ಯಾಗಿನ ನೋಡ್ರ ಬಿ ಜೆ ಪಿ ಮಾಡ್ಬೇಕು ಖರೇದ. ಆ್ಯಕ್ಚುಲಿ ಏನು ಬಿ ಜೆ ಪಿ ಮಾಡಲ್ಲ ನಾವು. ಮೋದಿ ಆಡಳಿತ ಖುಷಿ ಕೊಡ್ತಾ? ಖುಷಿ ಕೊಟ್ಟಿಲ್ಲ ರೀ. ಅವ್ರದ್ದು ಕೊಟ್ಟದ್ದು ಖುಷಿ ಒಪ್ತೀನಿ ರೀ. ಇಲ್ಲಿ ನಮ್ಮ ಕರ್ನಾಟಕದಾಗ ಎಂತ ಗೊತ್ತಾ ರೀ, ನಮ್ಮ ಆಟೋದವ್ರು ಹೊಸ ಮಂದಿಗೆ ದಾರದಕ್ಕೆ ಸಿಕ್ಕಾರಿ ಅವ್ರು. ನಮ್ಮ ಗುಲ್ಬರ್ಗದಾಗ 3,000 ಆಟೋ ರೀ. 3,000 ಆಟೋಕ್ಕೆ ಪೂರಾ ದಾರದಕ್ಕೆ ಸಿಕ್ಕಾರಿ. ನಾವು ನೋಡ್ರಿ 30-40 ರೂಪಾಯಿಗೆ ಹಾಕೊಂಡು ಹೋಗ್ಬೇಕು ರೀ. ಈಗ ಸಿಟಿ ಬಸ್ ಫ್ರೀ ಅವ್ರಿ ಇಲ್ಲಿ. ಅದಕ್ಕಾಗಿ ನಾವು ಕಾಂಗ್ರೆಸ್ಸೇ ಮಾಡ್ತೀವಿ ನೋಡ್ರಿ. ಎಣ್ಣೆ ಕಾಲಕ್ಕೆ ಕಾಂಗ್ರೆಸ್ ಮಾಡ್ತೀವಿ.
ಸರ್ ಓಟ್ ನೋಡಿದ್ರೆ ಮೇಲಿಂದ ಪ್ರೆಸರ್ನಾಗೆ ಮೋದಿಗೆ ಹಾಕ್ಬೋದು ಅಂದ್ರೆ ಇಲ್ಲಿ ಲೋಕಲ್ ಕಾಂಗ್ರೆಸ್ಗೆ ಹಿಂಗೆ ಆಗಿದೆ. ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಹಾಂ, ದೊಡ್ಡ ಮನೆ ಒಳ್ಳೆ ಆಡಳಿತ ಕೊಡ್ಬೋದು ಅವರು. ಏನು ಮಾಡ್ತಾರೆ ಗೊತ್ತಿಲ್ಲ. 50 ವರ್ಷದಿಂದ ಅವ್ರು ಬಂದಿದ್ದಾರೆ, ಇವಾಗ ಏನು ಮಾಡ್ಬೋದು ಅಂತ. ಉಮೇಶ್ ಜಾಧವ್ ಇಲ್ಲಿ ಸಂಸದರಾಗಿದ್ರು, ಅಭಿವೃದ್ಧಿ ಮಾಡಿದಾರ ಕಲಬುರಗಿನ? ಏನು ಅಭಿವೃದ್ಧಿ ಅಂತ ಇಲ್ಲ, ನಮ್ಮದು ಉತ್ತರ ಮತಕ್ಷೇತ್ರ ಬರೋದು, ಆದ್ರೆ ಏನು ಆಗಿಲ್ಲ ಅಭಿವೃದ್ಧಿ. ಇರ್ಬಿ ಕಾಂಗ್ರೆಸ್ ಯಾರಿಗೆ ವೋಟ್ ಮಾಡಬೇಕು ಅಂತಿದ್ದಾರೆ ಸರ್? ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿಲ್ಲ. ಆ ಎಲೆಕ್ಷನ್ ಹತ್ರ ಬಂತು ಸರ್, ಡಿಸೈಡ್ ಮಾಡಿಲ್ಲ ಅಂತ ಹೇಳಿದ್ರು. ಇಲ್ಲ ಮಾಡೋಣ, ಅದಕ್ಕೇನಿದೆ. ಟೈಮ್ ಇದೆ. ಯಾರು ದುಡ್ಡು ಯಾರು ಚೆನ್ನಾಗಿರೋ ಕ್ಯಾಂಡಿಡೇಟ್ ಇದ್ದಾರೆ ಅವ್ರಿಗೆ ಮಾಡೋಣ ಅಂತ. ಅವ್ರಿಗೆ ಮಾಡ್ತೀರಾ? ಕಾಂಗ್ರೆಸ್ ಬಿಜೆಪಿ ಯಾವ ಸ್ಟ್ರಾಂಗ್ ಸರ್ ಕಲಬುರಗಿಲಿ? ಎರಡೂ ಅಷ್ಟೇ ಇದೆ. ಎರಡು ಸಮಬಲ. ಒಂದು ಬಿಗ್ ಫೈಟ್ ನಿರೀಕ್ಷೆ ಮಾಡ್ಬೋದಾ ಇಲ್ಲಿ? ಮಾಡ್ಬೋದು, ಏನು ತಪ್ಪು. ಮೋದಿ ಆಡಳಿತ ಖುಷಿ ಕೊಡ್ತಾ ಸರ್ ನಿಮಗೆ? ಕೊಟ್ಟಿದೆ. ಏನಾದರೂ ಚೇಂಜಸ್ ಬಯಸ್ತೀರಾ? ಬೇರೆ ಪಕ್ಷದವ್ರು ಬರಬೇಕು ಅಂತೇಳಿ ಕೇಂದ್ರದಲ್ಲಿ? ಒಳ್ಳೆಯವ್ರು ಬರಬೇಕು ಅಷ್ಟೇ. ಒಳ್ಳೆಯವ್ರು ಬರಬೇಕು. ಒಳ್ಳೆಯವ್ರು ಬರಬೇಕು. ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಏನು ಎಲ್ಲಿ ತನಕ ಬಂದೈತೆ ಯಾವುದೂ ಹೇಳಿ ಬರೋದಿಲ್ಲ. ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ನಿಮ್ಮ ಹೆಸರು? ಅದು ಬೆನಿಫಿಷರಿಗೆ ಗೊತ್ತಾಗುತ್ತೆ, ಅದು ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಏನಿದೆ ಅಂತ. ನಾವಂತೂ ಯಾವ ಬೆನಿಫಿಷರಿನ ಬಂದಿರೋದಿಲ್ಲ. ಬೆನಿಫಿಟ್ಸ್ ತಗೊಂಡಿಲ್ಲ? ಯಾವುದು ಇಲ್ಲ, ತಗೊಂಡಿಲ್ಲ. ಯಾರಿಗೆ ವೋಟ್ ಮಾಡಬೇಕು ಅಂತ? ದೇಶ ಉಳಿಬೇಕಂದ್ರೆ ನರೇಂದ್ರ ಮೋದಿಗೆ ಮಾಡಬೇಕು. ಬೇರೆಯವರು ಬಂದರೆ ದೇಶ ಉಳಿಯಲ್ಲ? ದೇಶ ಉಳಿಯಲ್ಲ, ನನಗೆ ಗೊತ್ತದು. ಇಲ್ಲಿ ಉಮೇಶ್ ಜಾಧವ್ ಅವರು ಸಂಸದರಾಗಿದ್ರು, ಅಭಿವೃದ್ಧಿ ಮಾಡಿದಾರ? ಏನು ಉಮೇಶ್ ಜಾಧವ್ ಅಂತ ಯಾರಂತಾನೂ ಗೊತ್ತಿಲ್ಲ ನನಗೆ. ಉಮೇಶ್ ಜಾಧವ್ ವರ್ಕ್ನೂ ಮಾಡಿಲ್ಲ, ಅವ್ನು ಬೇಕಾಗಿನೂ ಇಲ್ಲ. ಉಮೇಶ್ ಜಾಧವ್ ಕ್ಯಾಂಡಿಡೇಟ್ ಅಲ್ಲ, ನರೇಂದ್ರ ಮೋದಿ ಕ್ಯಾಂಡಿಡೇಟು. ಮೋದಿ ಮುಖ ನೋಡ್ಕೊಂಡು ವೋಟ್ ಮಾಡೋದು? ಯಾಸ್, ಮೋದಿನೇ ಇಂಪಾರ್ಟೆಂಟು, ಉಮೇಶ್ ಜಾಧವ್ ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಅಲ್ಲ ಸರ್. ಈಗ ಕಲಬುರ್ಗಿನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೇಂದ್ರದಲ್ಲಿ ಮೋದಿನ ಆರಿಸಿದ್ರೆ ಇಲ್ಲೂ ಬಿಜೆಪಿನೇ ಆರಿಸ್ಬೇಕಾಗತ್ತಲ್ಲ? ಕಲಬುರ್ಗಿ ಹಾಳಾಗಿ ಹೋಗ್ಲಿ, ಮೊದಲು ದೇಶ ಉಳಿಲಿ. ಕಲಬುರ್ಗಿ ಇಂದಿಲ್ಲ ನಾಳೆ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಯಾರು ಮಾಡ್ತಾರೆ ಸರ್ ಆ ಇಂಪ್ರೂವ್ಮೆಂಟ್? ನರೇಂದ್ರ ಮೋದಿ ಮಾಡೇ ಮಾಡ್ತಾರೆ. ಈ ಥರ್ಡ್ ನೋಡಿಲಿ, ಈ 3 ಬಾರಿ ಆಯ್ಕೆ ಆದರೆ ದೇಶ ಅಲ್ಲ ಇಡೀ ವರ್ಲ್ಡೇ ಚೇಂಜ್ ಮಾಡ್ತಾನೆ ನರೇಂದ್ರ ಮೋದಿ. ಆ ವಿಶ್ವಾಸ ನಮ್ಮ ಇಂಡಿಯಾ ಜನತೆಗೆ ಇರಬೇಕು. ಮೊದಲು ನರೇಂದ್ರ ಮೋದಿ ನೋಡಿದ್ರೆ ತುಂಬಾ ಇಷ್ಟನಾ ಸರ್ ನಿಮಗೆ? ಅಷ್ಟು ಇಷ್ಟ ಅಲ್ಲ, ಅಪ್ಪಟ ಅಭಿಮಾನಿ ನಾನು ನರೇಂದ್ರ ಮೋದಿ. ಅಪ್ಪಟ ಅಭಿಮಾನಿ. ಇಲ್ಲಿ ಖರ್ಗೆ ಸಾಹೇಬರು ಸರ್, ಕಲಬುರಗಿ ಜಿಲ್ಲೆಯವರು, AICC ಅಧ್ಯಕ್ಷರು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆ ಮನುಷ್ಯ ಅವರು. ಉಮೇಶ್ ಜಾಧವ್ ಕಂಪೇರ್ ಮಾಡಿದ್ರೆ ಖರ್ಗೆ ಸಾಹೇಬರು ಒಳ್ಳೆ ಮನುಷ್ಯರು. ಕಳೆದ ವರ್ಷ ಸೋಲಿಸ್ಬಿಟ್ರಲ್ಲ ಸರ್ ಅವ್ರನ್ನ? ಸೋಲಿಸಿದ್ರು. ನಮಗೆ ಬೇಕಾಗಿರೋದು ನರೇಂದ್ರ ಮೋದಿ, ಅದಕ್ಕೋಸ್ಕರ ನಾವು ಸೋಲಿಸಿರೋದು. ಬಟ್ ಕಂಪೇರ್ ಟು ಇನ್ ಉಮೇಶ್ ಜಾಧವ್ ಈಸ್ ಬೆಸ್ಟ್ ಪರ್ಸನ್ ಇನ್ ಖರ್ಗೆ. ರಾಧಾಕೃಷ್ಣ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಧಾಕೃಷ್ಣ ಯಾರಂತಾನೆ ಗೊತ್ತಿಲ್ಲ. ಮತದಾರರ ಅಭಿಪ್ರಾಯ ಭಿನ್ನ ವಿಭಿನ್ನ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇರೋದು ರಾಧಾಕೃಷ್ಣ ದೊಡ್ಡಮನಿ, ಹಾಗೇನೆ ಬಿಜೆಪಿಯಿಂದ ಅಖಾಡದಲ್ಲಿರೋದು ಉಮೇಶ್ ಜಾಧವ್ ಅವರು, ಡಾಕ್ಟರ್ ಉಮೇಶ್ ಜಾಧವ್. ಹೀಗಾಗಿ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದು ಕಡೆಯಲ್ಲಿ ಇಲ್ಲಿನ ಅಭ್ಯರ್ಥಿ ನಮ್ಗೆ ಅವಶ್ಯಕತೆ ಇಲ್ಲ, ಮೋದಿ ಮುಖ ನೋಡಿಕೊಂಡು ಓಟ್ ಹಾಕ್ತೀವಿ ಅಂತೇಳಿ ಒಂದಷ್ಟು ಜನ ಹೇಳ್ತಾ ಇದ್ರೆ, ಇದು ಖರ್ಗೆ ಅವರ ಭದ್ರಕೋಟೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ನೆಲ. ಯಾವ ಕಾರಣಕ್ಕೂ ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಕೊಡೋದಿಲ್ಲ ಅಂತೇಳಿ ಮತ್ತೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮತದಾರನ ಮಾತನಾಡಿಸ್ತಾ ಹೋಗೋಣ ಬನ್ನಿ ಸರ್. ಈಗ ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ಇಲ್ಲಿ ಸರ್, ಇಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಅವ್ರಿಗೆ ಸರ್. ರಾಧಾಕೃಷ್ಣ ದೊಡ್ಡಮನಿ. ಯಾಕೆ ರಾಧಾಕೃಷ್ಣ ದೊಡ್ಡಮನಿ ಅವರು ಸರ್? ತುಂಬ ಅಭಿವೃದ್ಧಿ ಮಾಡ್ರಿ ಸರ್ ಅವರು. ಇವ್ರು ಏನು ಬಿಜೆಪಿ ಬರೀ ಸುಳ್ಳು ಹೇಳ್ತಾರೆ ಸರ್. ಬರೀ ಸುಳ್ಳು ಹೇಳ್ತಾರೆ. ಬರೀ ಸುಳ್ಳು. ಏನು ಸುಳ್ಳು ಹೇಳಿದ್ರು? ಹೇಳೋದೆಲ್ಲ ಸುಳ್ಳು ಹೇಳ್ತಾರೆ ಸರ್ ಅವರು. ಈಗ ರಾಧಾಕೃಷ್ಣ ದೊಡ್ಡಮನಿ ಅವರು ಖರ್ಗೆ ಕುಟುಂಬದವರು ಅಂತ ನೀವು ವೋಟ್ ಮಾಡೋದು ಅವ್ರಿಗೆ ಹೆಂಗೆ? ಕುಟುಂಬಗಲ್ಲ ಸರ್, ಎಲ್ಲರೂ ಈಗ ನೋಡಿ ಸರ್, ಯಡಿಯೂರಪ್ಪ ಅವ್ರ ಮಗನ ಕುಟುಂಬದವ್ರ ರಾಜಕೀಯ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಕಡೆ ಎಲ್ಲರೂ ಕುಟುಂಬ ರಾಜಕೀಯ. ಕುಮಾರಸ್ವಾಮಿ ಬಿ ಕುಟುಂಬ ರಾಜಕೀಯ ಮಾಡ್ತಾರೆ ಅಪ್ಪ ಅವರು. ಇವರು ಒಬ್ಬರು ಯಾಕೆ ಮಾಡ್ತಾರೆ ಸರ್ ಹಂಗೆ? ಪ್ರತಿಯೊಬ್ಬರು ಕುಟುಂಬ ರಾಜಕೀಯ ಇದೆ ಸರ್ ಎಲ್ಲರದು. ಎಲ್ಲರೂ ಸಿದ್ದರಾಮಯ್ಯವ್ರ ಮಗ ಬಿ ಕುಟುಂಬ ರಾಜಕೀಯ, ಯಡಿಯೂರಪ್ಪರ ಮಗ. ಸರ್ ಒಂದು ಪ್ರಶ್ನೆ, ಡಾಕ್ಟರ್ ಉಮೇಶ್ ಜಾಧವ್ ಅವರು ಇಲ್ಲಿನ ಸಂಸದರು ಅಭಿವೃದ್ಧಿ ಮಾಡಿದಾರ ಕಲಬುರ್ಗಿನ? ಜೀರೋ ಸರ್, ಜೀರೋ 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 ಸರ್. ಹಿಂಗಲ್ಲದು ಜೀರೋ. ಖರ್ಗೆ ಅವರು ಅಭಿವೃದ್ಧಿ ಮಾಡಿದಾರ? ತುಂಬ ಸರ್, ತುಂಬ. ಖರ್ಗೆ ಸಾಹೇಬ್ರು ಕೊಡುಗೆ ನೆನಪಿಸ್ಕೊಳ್ತೀರಾ? ಹೌದು ಸರ್. ESI ಇರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು, ಮತ್ತು ಇದು ಹೈಕೋರ್ಟ್ 371 ಪ್ರತಿಯೊಂದು ತುಂಬ ಮಾಡಿದ್ದಾರೆ ಸರ್ ಅವರು. ತುಂಬ ಮಾಡಿದ್ದಾರೆ. ಹಾಂ ಸರ್, ಖುಷಿ ಆಯಿತು. ಹಾಂ ಸರ್. ನಿಮ್ಮ ಮತ ಕಾಂಗ್ರೆಸ್ ಸರ್. ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ ಸರ್? ಸರ್ ರಾಧಾಕೃಷ್ಣ. ರಾಧಾಕೃಷ್ಣ ದೊಡ್ಡಮನಿ. ಯಾಕೆ ಸರ್ ಅವರಿಗೆ? ಸರ್ ಅವರೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಎಲ್ಲ ಅದು ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಕೆಲಸಗಳು ಮಾಡಿದ್ರು ಸರ್. ಅಷ್ಟೇ ಅವ್ರಿಗೆ ಖರ್ಗೆ ಅವರ ಕುಟುಂಬದವರು ಅಂತ? ಹಾಂ ಸರ್. ಖರ್ಗೆ ಅವರ ಫ್ಯಾನ್ ನೀವು? ಹೌದು ಸರ್. AICC ಅಧ್ಯಕ್ಷರು, ಕರ್ನಾಟಕದವರು, ನಮ್ಮ ಕಲಬುರಗಿ ಜಿಲ್ಲೆಯವರು. ಖುಷಿ ಕೊಟ್ಟಿದೆಯಾ ಅದು ನಿಮಗೆ? ಹಾಂ ಸರ್, ಖುಷಿ ಕೊಟ್ಟಿದ್ದಾರೆ ಸರ್. ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ಸರ್ ಈ ಸಲ ಕಾಂಗ್ರೆಸ್ ವೋಟ್ ಮಾಡ್ಬೇಕು ಮಾಡಿ. ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ. ಯಾಕೆ ಸರ್ ರಾಧಾಕೃಷ್ಣ? ಸರ್ ನಾವು ಸುರಪುರ ತಾಲೂಕು ರೀ. ಅದೇ ನಾವು ಸುರಪುರ ತಾಲೂಕು ಶ್ರೀ ವೆಂಕಟಪ್ಪ ನಾಯಕ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ಸಲ ಅವರು ಮಗಗ
ನಿಲ್ಲಿಸ್ತಾರೆ ಸೀಟಿಗೆ. ನೆಕ್ಸ್ಟ್ ಅವರು ವೆಂಕಟಪ್ಪ ನಾಯಕ್ ಅವ್ರ ಮಗ ವೇಣುಗೋಪಾಲ್ ನಾಯಕ್ ಅವರು ವೋಟ್ ಮಾಡ್ತಿದ್ರು. ವೋಟ್ ಮಾಡ್ತೀರಾ? ಕಾಂಗ್ರೆಸ್ನ ಗೆಲ್ಸ್ಕೊಂಡು ಬರ್ತೀರಾ? ಎಸ್ ಸರ್. ಎಷ್ಟು ಲೀಡ್ ಕೊಡ್ಬೋದು ಸರ್ ಲೀಡ್ ಒಂದು 1 ಲಕ್ಷ. 1 ಲಕ್ಷ ಲೀಡಲ್ಲಿ ಗೆಲ್ಸ್ಕೊಂಡು ಎಸ್ ಬರ್ತೀರಾ? ಸರ್. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಖುಷಿ ಕೊಡ್ತಾ ನಿಮ್ಗೆ? ಎಸ್ ಸರ್. ಎಸ್ ಸರ್. ಖುಷಿ ಕೊಡ್ತಾ? ಎಸ್ ಸರ್. ನಿಮ್ಗೆ ಗಂಡಸರಿಗೆ ಯಾವ್ದು ಗ್ಯಾರಂಟಿ ಬೇಕಿತ್ತಾ ಸರ್ ಇಲ್ಲ ಸರ್. ನಿಮ್ಗೇನೋ ಗ್ಯಾರಂಟಿ ಬೇಕಿತ್ತ? ಏನಾದರೂ ಫ್ರೀ ಕೊಡಬೇಕಿತ್ತ ಬಸ್ಸಲ್ಲಿ? ಇಲ್ಲ 2,000 ರೂಪಾಯಿ ಇಲ್ಲ ಕರೆಂಟಿದ್ದು ಸಮಸ್ಯೆ ಐತ್ರಿ, ಲೈಟ್ ಬಿಲ್ ಅದು ಸ್ವಲ್ಪ ಕ್ಲಿಯರ್ ಆಗ್ಯದ. ಹೌದಾ? ಲೈಟ್ ಬಿಲ್ ಸಮಸ್ಯೆ ಇದೆ. ಮಾತಾಡಿಲ್ವಾ ಯಾರ ಜೊತೆ? KP ಅವ್ರ ಜೊತೆ ಎಲ್ಲ ಹಾಂ ಮಾತಾಡಿ ಸರ್. ಮಾತಾಡಿದ್ರಿ? ಏನು ಹೇಳಿದ್ದಾರೆ? ಅದೇ ಸರ್ ನಡೆದವ್ರಿ ಫ್ರೀ ಕರೆಂಟ್ ಇದು ಬಿಲ್ ಬರತ್ತವಲ್ರಿ ಸರ್. ಖುಷಿ ಆಯಿತು. ಹಾಂ ಸರ್. ಕಾಂಗ್ರೆಸ್ಸೇ ಬರುತ್ತೆ ಮತ್ತೆ? ಥ್ಯಾಂಕ್ ಯು. ಯಾರಿಗೆ ವೋಟ್ ಮಾಡ್ಬೇಕಂತಿದೆ ಸರ್? ಸರ್ ನಾವು ದೇಶದ ರಕ್ಷಣೆ ಸಲುವಾಗಿ ಇವತ್ತು ಪ್ರಕಾರ BJP ವೋಟ್ ಮಾಡ್ಬೇಕಂತ ಇದ್ದೀವಿ. BJPಗೆ ಬೇರೆಯವ್ರು ಬಂದರೆ, ಬೇರೆ ಪಕ್ಷಗಳು ಬಂದರೆ ದೇಶ ರಕ್ಷಣೆ ಬೇರೆ ಪಕ್ಷ ಬಂತಂತಂದರೆ ಮ್ಯಾಲೆ ಕೇಂದ್ರದಲ್ಲಿ BJPನೇ ಬರೋದು. ಎಷ್ಟು ಮಾತ್ರ ನಂಬಿಟ್ಕೋರಿ. ಇಲ್ಲಿ ಚೇಂಜ್ ಮಾಡಿದರೆ ಯಾವುದೇ ಪಕ್ಷ ಮ್ಯಾಲೆ ಬರೋದು BJPನೇ. ಮತ್ತೆ ಅನುಕೂಲ ಆಗಂಗಿಲ್ಲ. ಸರ್, ಈಗ ರಾಧಾಕೃಷ್ಣ ದೊಡ್ಡಮನಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರ ಬಗ್ಗೆ ಅಂತ ನಾವು ಏನು ಹೇಳೋಕ್ಕಾಗಂಗಿಲ್ಲ. ನಾವು BJPಗೆ ಮಾಡ್ತೀವಿ. ಆದಷ್ಟು ಜನಪ್ರಾಯ BJPಗೆ ಅಂತ ಐತೆ. ಈಗ ಒಂದು ಖರ್ಗೆ ಅವರ ACC ಅಧ್ಯಕ್ಷರ ತವರು ನೆಲ ಇದು, ಒಂದು ಟಫ್ ಫೈಟ್ ಕೊಡ್ಬೋದಲ್ಲ? ಇಲ್ಲ ಇರ್ಬೋದು. ಅವರಿದ್ರೆ ಮತ್ತೆ ಬೇರೆ ಆತಿತ್ತು. ಹಿಂಗೆ ಆಗೋದು ಟರ್ನ್ ಆಗಿಬಿಡ್ತಿದ್ದು ಓಟು. ಅವ್ರು ನಿಲ್ಬೋದಿತ್ತು ಅಂತ? ನಿಲ್ಬೋದಿತ್ತು. ಅವ್ರು ನಿಂದ್ರಿಲ್ಲ, ಅವ್ರ ಮಗನೂ ನಿಲ್ಲಲಿಲ್ಲ. ಅವ್ರು ನಿಂತಿದ್ರೆ ನೀವು ಓಟ್ ಹಾಕ್ತಿದ್ದೀವಿ. ಗ್ಯಾರಂಟಿ ಹಾಕ್ತಿದ್ದೀವಿ. ಯಾಕಂದ್ರೆ ಒಂದು ES ಹಾಸ್ಪಿಟಲ್ ಒಂದು ಮಾಡಿದ್ದಾರೆ, ಇಲ್ಲಂತಿಲ್ಲ. ಅವರು 40-50 ವರ್ಷ ರಾಜಕೀಯದಿಂದ ಒಂದು ES ಹಾಸ್ಪಿಟಲ್ ಗುಲ್ಬರ್ಗ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಅಂದ್ರೆ ಅವರು ರಾಜನೀತಿಯಿಂದ ಹಿಂದೆ ಸರ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಖರ್ಗೆ ಅಷ್ಟೇ. ಖರ್ಗೆ ಒಂದು ವೈಯಕ್ತಿಕ ನಮಗಂತ ಏನಿಲ್ಲ. ಅವ್ರು ಚೆನ್ನಾಗಿದ್ದು, ಕೆಲಸ ಮಾಡಿದ್ರು. ಅವರು ರಾಜನೀತಿನ ಸರ್ಗಿದ್ರು. ಅವ್ರು ಇದ್ದರೆ ಟಫ್ ಇರ್ತಿದ್ರು ಫೈಟು. ನೀವು ಹಿಂದಿನಿಂದಲೂ ಕೂಡ BJPಗೆ ವೋಟ್ ಮಾಡ್ಕೊಂಡು ಬಂದವ್ರೆ ಹೆಂಗೆ ಸರ್? ಹಾಂ, ನಾವು 2014 BJP ವೋಟ್ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿದ್ವಿ. 2019 BJPಲಿ ಕೊಟ್ಟಿದ್ವಿ. ಈ ಸಲನೂ 2024 BJPಗೆ ಮಾಡ್ಬೇಕಂತ ಇದ್ದು ನೋಡಿ. ಈಗ ಯಾರಿಗೆ ವೋಟ್ ಮಾಡ್ಬೇಕಂತಿದ್ರೆ? ನಾವು BJP ಮಾಡಬೇಕು. BJP ಯಾಕೆ? ಬಸ್ ಫ್ರೀ ಮಾಡಿದಕ್ಕೆ BJPಗೆ? ಬಸ್ ಫ್ರೀ ಮಾಡಿದ್ರೆ ನಿಮ್ಗೆ ಹೊಡ್ತಾ ಬಿಲ್ಲ? ಎಲ್ಲ ನಮ್ಗೆ ಲಾಸ್ ಆಗುತ್ತೆ ರೀ, ಸಿಕ್ಕಾಪಟ್ಟೆ ಲಾಸ್. ಸಿಕ್ಕಾಪಟ್ಟೆ. ಈಗ BJPಲಿ ಸ್ಪರ್ಧೆ ಮಾಡ್ತಾ ಇರೋದು ಉಮೇಶ್ ಜಾಧವ್ ಅವರು, ಅವ್ರ ಬಗ್ಗೆ ಗೊತ್ತಾ ನಿಮಗೆ? ಹಾಂ ರೀ, ಗೊತ್ತು. ಅಭಿವೃದ್ಧಿ ಮಾಡಿದ್ದಾರೆ ಕಲಬುರಗಿನ? ಮಾಡ್ತಾರೆ. ಮಾಡಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರೇನು ಈಗ ಹೊಸ್ದಾಗ್ಯಾರ, ಅವ್ರೇನು ಉಪಯೋಗ ಇಲ್ಲ ರೀ. ಉಪಯೋಗ ಇಲ್ಲ ಅಂತೀರಾ? ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ನಿಮ್ಗೆ ಖುಷಿ ಕೊಡ್ತಾ? ಸಿದ್ದರಾಮಯ್ಯ ಸರ್ಕಾರ, ನರೇಂದ್ರ ಮೋದಿ ಅಂದ್ರೆ ಎಲ್ಲರೂ ದೇಶಕ್ಕೋಸ್ಕರ ಹೋರಾಡ್ತಾರೆ ರೀ. ಅವರೆಲ್ಲ ಉಳಿತಾಗಿ ಮಾಡ್ತಾಕತ್ತಾರ. ಅದಕ್ಕೋಸ್ಕರ ಮೋದಿ ಅಂದ್ರೆ ಇಷ್ಟ ನಿಮಗೆ? ಹೆಂಗೆ ನಡೀತಿದೆ ಸರ್ ಕಲಬುರಗಿಲಿ ಎಲೆಕ್ಷನ್? ನಾವು ಹೆಂಗೆ ಹೇಳ್ಬೇಕ್ರಿ, ಎಲ್ಲರೂ ನಮಗೆ ಹಾಕ್ರಿ ನಿಮ್ಗೆ ಹಾಕ್ರಿ ಅನ್ನೋದೇ ಹೊಂಟ್ರಿ. ಯಾರಿಗೆ ಕೊಡಬೇಕು ಅಂತ ಅಷ್ಟು ಒಂದು ನಿರ್ಣಯ ತೊಗೊಂಡಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ಇಲ್ರಿ. ಯಾರು BJPನ ಕಾಂಗ್ರೆಸ್? ನಿಮ್ಮ ಫೇವ್ರೇಟ್ ಯಾವುದು ಸರ್? ನಮ್ಮದು ನೋಡ್ರಿ ನಮಗೆ ಸೆಂಟ್ರಲ್ದಾಗ BJP ಇರ್ಬೇಕು. ಯಾಕಂತಂದ್ರೆ ಇಡೀ ದೇಶನ ಕಾಯ್ತಕ್ಕಂಥ ವ್ಯಕ್ತಿ ಅಲ್ಲಿ ಅದ. ಇಲ್ಲಿ ನಮ್ಮ ರಾಜ್ಯದಾಗ ನಾವು ಏನು ಭೀ ಮಾಡಿ ನಮ್ಗೆ ಸಿದ್ದರಾಮಯ್ಯ ಬೇಕು. ಈಗ ಸಿದ್ದರಾಮಯ್ಯ ಬೇಕೆ? ಯಾಕೆ ಅಂತಂದ್ರೆ ಈಗ ಅಂದರಿಗೆ 2,000 ರೂಪಾಯಿ ಮಾಡ್ತಂದನ್ರಿ, ಅಂಗವಿಕಲರಿಗೆ ಅಂದರಿಗೆ. ಅದಕ್ಕಾಗಿ ನಮಗೆ ಇಲ್ಲಿ ಬೇಕು. ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? 2,000 ರೂಪಾಯಿ ಫ್ರೀ ಕೊಟ್ಟಿದ್ದಾರೆ, ಫ್ರೀ ಬಸ್ ಎಲ್ಲ ಬಿಟ್ಟಿದ್ದಾರೆ ಮಹಿಳೆಯರಿಗೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಮಹಿಳೆಯರಿಗೆ ಅದು ಸ್ವಲ್ಪ ಮಿಸ್ಟೇಕ್ ಆಗ್ಯದ ಸರ್. ಮಹಿಳೆಯರಿಗೆ ಬಿಟ್ಟು ಎದುರಾಗ್ಯದ್ರದ ಅವ್ರಿಗೆ ಅರ್ಥ ಆಗಲ್ಲಾಗ್ಯದ. ಹಣ ನಮ್ಮ ಗೌರ್ಮೆಂಟ್ದು ಹೋಗ್ತದೆ ಇಲ್ಲಂತಲ್ಲ, ಆದರೆ ಮನ್ಯಾಗ ರೊಟ್ಟಿ ಮಾಡೋರು ದಿಕ್ಕಿಲ್ರಿ ಈಗ ನಮಗೆ. ಇದಕ್ಕೇನು ಅಂತೀರಿ ನೀವು? ಹಾಂ, ಬಿಟ್ಟು ಟೂರಿಗೆ ಹೋಗ್ತಾರ, ಆ ಕಡೆ ಹೋಗ್ತಾರೆ, ಈ ಕಡೆ ಎಲ್ಲಿ ಹೋಗ್ತೀರಿ? ಕಲಬುರ್ಗಿ ಹೋಗಿ ಬರ್ತೀವಿ ರೀ. ನಾವು ಅಲ್ಲೇ ಕೊಡ್ಬೇಕು ಒಣಕೋತ. ಹಾಂ, ಯಾರ ಮನೆಗೆ ಹೋಗ್ಬೇಕ್ರಿ ನಾವು ರೊಟ್ಟಿ ತಿನ್ನಬೇಕಾದ್ರೆ? 2 ದಿನ 3 ದಿನ ಏನೋ ಕಾಲು ಹೋಗಿದೆ, ಕಿಲ್ ಹೋಗಿದೆ. ಇವೆಲ್ಲ ಪ್ರಾಬ್ಲಮ್. ಅದಕ್ಕೆ ಅದು ಒಂದು ಮಿಸ್ಟೇಕ್ ಮಾಡ್ಯಾರ. ಉಳಿದೆಲ್ಲ ಕರೆಕ್ಟ್ ಇದೆ. ಹಾಂ ಸರ್, ಈಗ ನಿಮಗೆ ಸರ್ಕಾರಿ ಬಸ್ಗಳಲ್ಲಿ ನಿಮಗೆ ಅಂತ ಒಂದು ಸ್ಪೆಷಲ್ ಸೀಟ್ ಇರುತ್ತೆ. ಆ ಸೀಟ್ ನಿಮಗೆ ಬಿಟ್ಕೊಡ್ತಾರಾ ಸರ್ ನೀವು ಬಸ್ ಹತ್ತಾಗ? ಇಲ್ಲ ಯಾವ ಕಾಲಕ್ಕೂ ಇಲ್ರಿ ಅದು. ಇದುವರೆಗೂ ಸಿಕ್ಕಿಲ್ಲ? ಇಲ್ಲ ಈ ಭಾಗದ ಮಾತ್ರ ಇಲ್ರಿ. ಅದು ನಾವು ಬೆಂಗಳೂರು ಮೈಸೂರು ಕಡೆ ಹೋದ್ರೆ ಮರ್ಯಾದೆ ಅದ್ರ, ಹುಬ್ಬಳ್ಳಿ ಆ ಸೈಡ್ ಹೋದೆ ಅಂದರೆ ಅಂದರ್ ಇದಾರ, ಅಂಗವಿಕಲರು ಇದಾರ ಅಂತೇಳಿ ಸೀಟ್ ಕೊಡ್ತಾರೆ. ಇಲ್ದ್ರೆ ಇಲ್ಲ. ಇಲ್ಲಿ ಕಲಬುರಗಿಲಿ ಸಾಧ್ಯನೇ ಇಲ್ಲ. ನೀವು ಕೇಳಲ್ವಾ ಸರ್ ಕಂಡಕ್ಟರ್? ಕೇಳ್ತೀವ್ರಿ. ಅಲ್ಲಿ ಅದ ನೋಡ್ರಪ್ಪ ಹೋರಿ ಅಂತಾರೆ. ಯಾವ್ದಂತ ಕೂಡ್ತೀರಿ ಅಲ್ಲಿ? ನಮ್ಮದು 3ನೇ ಸೀಟು 6ನೇ ಸೀಟು ಇರಬೇಕು. ಅವ್ರು ಕುಂತು ಏನೂ ಹೇಳಂಗಿಲ್ಲ. ಹಿಂಗೆಲ್ಲ ಪ್ರಾಬ್ಲಮ್. ಕೇಳ್ಬೇಕು, ನಿಮ್ಮ ಹಕ್ಕಲ್ಲ. ಯಾರು ಕೂತ್ಕೊಂಡಿದ್ರೆ ಎಬ್ಬಿಸ್ಬೇಕು. ಎಬ್ಬಿಸಿದ್ರು ಒಟ್ಟು ಹೇಳಲ್ರಿ. ಮಹಿಳೆಯರು ಕೂತಿರ್ತಾರ, ಮೊದಲೇ ಹೇಳಲ್ಲ ಅವರು. ಹೇಳಲ್ಲ. ಅದು ಪ್ರಾಬ್ಲಮ್ ಅದ. ಎಸ್ ಸರ್, ಥ್ಯಾಂಕ್ ಯು ಮಾತಾಡೋದಕ್ಕೆ. ವೀಕ್ಷಕರೇ, ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಮತದಾರರನ್ನ ಮಾತನಾಡಿಸಿದ್ವಿ. ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡಿದ್ವಿ.
ಗ್ರೌಂಡ್ ರಿಪೋರ್ಟ್ನಲ್ಲಿ ನಮಗೆ ತಿಳಿದು ಬಂದಂಥ ಅಂಶ ಅಂತ ಹೇಳಿದರೆ ಈ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ನೇರ ಹಣಾಹಣಿ ಇದೆ. ಕಾಂಗ್ರೆಸ್ ಹಾಗೆಯೇ BJP ನಡುವೆ ಟಫ್ ಫೈಟ್ ಏರ್ಪಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕೊನೆಯದಾಗಿ ಮತದಾರ ಪ್ರಭುಗಳು ಯಾರ ಮೇಲೆ ಒಲವನ್ನು ತೋರ್ತಾರೆ? ACC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದವರ ಮೇಲೆ ಅಂತ ಹೇಳಿದರೆ ರಾಧಾಕೃಷ್ಣ ದೊಡ್ಡಮನಿಯವರ ಮೇಲೆ ಒಲವನ್ನು ತೋರ್ತಾರಾ? ಹಾಗೆಯೇ ಸಂಸದರಾಗಿರುವಂಥ ಡಾಕ್ಟರ್ ಉಮೇಶ್ ಜಾಧವ್ BJP ಅಭ್ಯರ್ಥಿ ಪರವಾಗಿ ಒಲವನ್ನು ತೋರ್ತಾರಾ ಅಂತೇಳಿ ಫಲಿತಾಂಶ ಬಂದ ಬಳಿಕ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ವಂಡಾರು, ಜಿ ಕನ್ನಡ ನ್ಯೂಸ್, ಕಲಬುರಗಿ.